ಅಮ್ಮ ನಮಸ್ಕಾರ. ನಿಮ್ಮ ಹೆಸರು? ಶಾರದಮ್ಮ. ಶಾರದಮ್ಮ. ಯಾವ ಊರು? ನಮ್ಮದು ತುಮಕೂರು, ಹಾಂ. ಕುಂಬಾರಳ್ಳಿ ಕೊಟ್ಟರು. ಇಲ್ಲಿ ಬೆಂಗಳೂರಲ್ಲಿ ಇರೋದು? ಇಲ್ಲಿ ಬೆಂಗಳೂರಲ್ಲಿ ಇಟ್ಟಿದ್ದು. ಅಲ್ಲೇ ತುಂಬ ಮದುವೆ ಆಗಿ 60-70 ಆಗೈತೆ. 70 ವರ್ಷ ಆಗಿದೆ. 70 ವರ್ಷ ಆಗಿದೆ. ಸರಿ, ಓಕೆ. ಇವಾಗ ನಮ್ಮ ಪ್ರಾಡಕ್ಟ್ಗಳನ್ನು ನೀವು ಯೂಸ್ ಮಾಡ್ತಾ ಇದ್ದೀರಮ್ಮ. ಯಾವ ಸಮಸ್ಯೆಗೋಸ್ಕರ ಇದನ್ನು ತಗೊಂಡ್ರಿ? ಸಮಸ್ಯೆ ಅಂತ ಅಂದರೆ ಬ್ರೈನ್ ಟ್ಯೂಮರು ಆಪ್ರೇಷನ್ ಆಯಿತು. ಓಕೆ. ತಲೆ ಒಡೆದೋಗಿತ್ತು, ಅದು ಆಪ್ರೇಷನ್ ಆಯಿತು. ಓಕೆ. ಅವಾಗಿಂದ ಟ್ರೀಟ್ಮೆಂಟ್ ಅವರು ಕೊಟ್ಟಿದ್ದೆ ತಗೊಳ್ತಾ ಇದ್ದೆ. ಏನಾಯಿತು ಅಂದರೆ ಒಂದಷ್ಟು ಈಟಿ ಪದಾರ್ಥ ತಿಂದರೆ ಉರಿ ಬರೋದು, ತಲೆ ಉರಿ ಬರೋದು. ಅದನ್ನು ಮೇಂಟೈನ್ ಮಾಡ್ಕೊಂಡೆ ಯಾವಾಗಲೇ. ಆಮೇಲೆ ಇದ್ದಕ್ಕಿದ್ದಂಗೆ ಇಲ್ಲಿ ಸ್ವಲ್ಪ ತೊಂದರೆ ಆಯಿತು. ಮನೆಯಲ್ಲಿ ಹುಷಾರಿದ್ದಕ್ಕೆ ಕ್ಲೀನ್ ಮಾಡಲ್ಲ, ಗುಡಿಸಲ್ಲ. ಸ್ವಲ್ಪ ಇನ್ಸ್ಪೆಕ್ಷನ್ ಆಯಿತು, ತಲೆ ಇನ್ಸ್ಪೆಕ್ಷನ್. ನಮಗೆ ಗೊತ್ತಾಗಲಿಲ್ಲ. ಅದು ಡಾಕ್ಟ್ರ್ ಹತ್ರ ಹೋದ್ವಿ, ಅವರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ ನಮಗೆ. ಸ್ವಲ್ಪ ಜ್ವರ ಬಂತು. ಜ್ವರ ಬಂದಮೇಲೆ ಲೂಸ್ ಮೋಷನ್ ಆಯಿತು. ಆಮೇಲೆ ಜಾಸ್ತಿ ಆಯಿತು. ಆಮೇಲೆ ನಮ್ಮ ಮಗ ಅವರು ಇದನ್ನ ತಗೊತಾ ಇದ್ರು. ಇವ್ರನ್ನ ಭೇಟಿ, ನಮ್ಮ ವೆಸ್ಟ್ ಡಿಸ್ಟ್ರಿಬ್ಯೂಟರ್ನ ಭೇಟಿ ಆದ್ರು. ಇವಾಗ ತಗೊಳ್ತಾ ಎಷ್ಟು ದಿನ ಆಯ್ತಮ್ಮ ನಮ್ಮ ಮೆಡಿಸನ್ ನೀವು ತಗೊಳ್ಳಿಕ್ಕೆ? ನಾಳೆ ಮಂಗಳವಾರಕ್ಕೆ 20 ದಿವಸ ಆಗುತ್ತೆ. 20 ದಿನ ಆಯಿತು. ಇದು ತಗೊಂಡು ನನಗೆ 12-13 ದಿವಸದ ಮೇಲೆ ಒಂದು ಸ್ವಲ್ಪ ಬದಲಾವಣೆ ಕಾಣ್ತು. ಯಾವ್ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ? ತಲೆ ಉರಿ ಕಮ್ಮಿ ಆಗೈತೆ. ತಲೆ ಉರಿ ಕಡಿಮೆ ಆಗಿದೆ. ತುಂಬಾ ನೋವಿತ್ತು. ಕೀಲೆಲ್ಲ ನೋವಿತ್ತು. ಆ ನೋವು ಕಮ್ಮಿ ಆಯ್ತು, ಕಡಿಮೆ ಆಗಿದೆ. ಈಗ ಏನಂದ್ರೆ ಇದು ಸ್ವಲ್ಪ ಓಡಾಡ್ಲೇಬೇಕಲ್ಲ, ಓಡಾಡಿದ್ರೆ ನೋವು ಬರುತ್ತೆ, ಸ್ವಲ್ಪ ನೋವು ಬರುತ್ತೆ. ಇದು ಕೈ ಕಾಲು ಸ್ವಲ್ಪ ಜೂ 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 ಅಂತದೆ. ರೈಟ್. ಈ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಇವಾಗ ನಿಮಗೆ ಆರಾಮ ಆಗ್ತೀನಂತ ಭರವಸೆ ಬಂದಿದೆ? ತಗೊಳ್ತೀರಲ್ವಾ? ರೈಟ್. ಸ್ನೇಹಿತರೆ, ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಒಂದೇ. ಸೊ ಅಮ್ಮವ್ರ ಏಜ್ ಬಂದ್ಬಿಟ್ಟು ಹತ್ತತ್ರ 70 ವಯಸ್ಸಿದಾವೆ. ಸೊ ಇವರು ಬೆಂಗಳೂರಲ್ಲಿ ಇರ್ತಾರೆ. ಸೊ ನಮ್ಮ ಮೆಡಿಸನ್ ಅನ್ನ ಸುಮಾರು ಅಂದ್ರೆ ಹೊರಗಡೆ ಸಾಕಷ್ಟು ಸಮಸ್ಯೆಗಳು. ಹೌದಾ? ಓಕೆ. ಇಲ್ಲಿ ನಾವು ಈ ವಿಡಿಯೋದ ಮೂಲಕ ನಿಮ್ಗೆ ತಿಳಿಸೋದು ಏನಪ್ಪಾ ಅಂತಂದ್ರೆ, ಹೊರಗಡೆ ಸಾಕಷ್ಟು ತೋರಿಸಿದ್ದಾರೆ, ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ. ಸೊ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ. ತಾತ್ಕಾಲಿಕವಾಗಿ ಆರಾಮಾಗ್ತಾ ಇದ್ವಿ ಹೊರತು ಯಾವುದೇ ರೀತಿಯಲ್ಲಿ ಸೊಲ್ಯೂಷನ್ ಇರಲಿಲ್ಲ. ಈ ಮೆಡಿಸನ್ ಅನ್ನ ತಗೊಂಡಿರೋದು, ಇದು ಟೋಟಲ್ ಪ್ಯೂರ್ ಸಪ್ಲಿಮೆಂಟ್, ಆಯುರ್ವೇದಿಕ್ ಸಪ್ಲಿಮೆಂಟ್. ಇದನ್ನ ತಗೊಂಡು ಇಲ್ಲಿಗೆ 20 ದಿನ ಆಯ್ತು ಸ್ನೇಹಿತರೆ. ಅವರಲ್ಲಿ ಆಲ್ರೆಡಿ ಬದಲಾವಣೆ ಕಂಡಿದೆ. ಸೊ ಇದು ಆಯುರ್ವೇದಿಕ್ ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಆದ್ರೆ ಅಮ್ಮವ್ರಿಗೆ ಆಲ್ರೆಡಿ ಏನಾಗಿದೆ, 15 ದಿನದಲ್ಲಿ ಬದಲಾವಣೆ ಕಂಡಿದೆ ಅಂತ ಹೇಳಿದ್ದಾರೆ. ಸೊ ಈ ಪ್ರಾಡಕ್ಟ್ ಅನ್ನ ಕಂಟಿನ್ಯೂ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದು ಒಂದೇ ಏನಂತಂದ್ರೆ, ಇದು ಒಂದು ಪೂರಕ ಆಹಾರ ಇರೋದ್ರಿಂದ ಪ್ರತಿಯೊಬ್ಬರು ಸಹಿತ ಯೂಸ್ ಮಾಡಬಹುದು. ಇನ್ನೊಂದು ಏನಪ್ಪಾ ಅಂತಂದ್ರೆ, ಇದು ಯಾವುದೇ ರೀತಿಯಲ್ಲಿ ಸೈಡ್ ಎಫೆಕ್ಟ್ ಆಗಲ್ಲ. ಇಲ್ಲಿ ಸ್ಪಿರುಲಿನಾ ಯೂಸ್ ಮಾಡ್ತಾ ಇದ್ದಾರೆ ಬ್ಲಡ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ, ಫ್ಲಾಕ್ಸಲ್ ಯೂಸ್ ಮಾಡ್ತಾ ಇದ್ದಾರೆ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದಕ್ಕೋಸ್ಕರ, ಮತ್ತೆ ಪ್ರೋಟೀನ್ ಯೂಸ್ ಮಾಡ್ತಾ ಇದ್ದಾರೆ ಸ್ಟ್ರೆಂತ್ ಬರಲಿ ಅನ್ನೋದಕ್ಕೋಸ್ಕರ. ಅದ್ರ ಜೊತೆಗೆ ನೋನಿ ಇದೆ, ದೇಹದಲ್ಲಿರ್ತಕ್ಕಂಥ ಸೆಲ್ಸ್ ಗಳನ್ನ ಆಕ್ಟಿವ್ ಮಾಡ್ಕೊಳ್ಳಿಕ್ಕೋಸ್ಕರ, ಹಸುವನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ. ಕಾಂಬೋಟಿಕ್ಸ್ ಇದೆ, ಸೊ ಡೈಜೆಷನ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಈ ಎಲ್ಲಾ ಪ್ರಾಡಕ್ಟ್ಗಳು ಸಹಿತ ಅಮ್ಮವರು ಯೂಸ್ ಮಾಡಿದ್ದಾರೆ, ಅವರಿಗೆ ಬದಲಾವಣೆ ಕಂಡಿದೆ. ಸೊ ನೀವು ಇನ್ನೊಬ್ಬರಿಗೆ ಹೇಳ್ಬೇಕಂದ್ರೆ ಯೂಸ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದಾ? ಬೇರೆಯವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯೂಸ್ ಮಾಡ್ಬೋದಾ? ರೈಟ್. ಎಲ್ರಿಗೂ ನಮಸ್ಕಾರ. ಕಂಟಿನ್ಯೂ ಮಾಡೋಣ. ಒಳ್ಳೆ ನ್ಯೂಟ್ರಿಷನಲ್ ಪ್ರಾಡಕ್ಟ್ ಇದಾವೆ. ನಿಮ್ಮ ಪರಿಚಯ ಇರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಸಮಸ್ಯೆ ಇದ್ರೆ ಅವ್ರಿಗೂ ಸಹಿತ ಈ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ ಕೊಡೋಣ. ಥ್ಯಾಂಕ್ ಯು ಸೊ ಮಚ್.